ಕಂಡಿಲ್ಲ. ಅವರಷ್ಟು ದೊಡ್ಡ ಮೇಧಾವಿಯನ್ನು ಈ ಜಗತ್ತಿಗೆ ಪರಿಚಯವಿಲ್ಲ. ಅವರಷ್ಟು ಒಳ್ಳೆಯ ಕುಟುಂಬ ಮಹಿಮೆಯುಳ್ಳ ವ್ಯಕ್ತಿ ಇಲ್ಲ. ಅವರಷ್ಟು ದೊಡ್ಡ ಕಾರುಣ್ಯವನ್ನು ಬೀರಿದ ಜಗತ್ತಿನ ಒಬ್ಬ ನಾಯಕನಿಲ್ಲ. ಅವರಷ್ಟು ಸುಂದರವಾದ ಸ್ವಭಾವವಿರುವ ವ್ಯಕ್ತಿ ಇಲ್ಲ. ಎಲ್ಲಾ ವಿಷಯಗಳಲ್ಲೂ ಕೂಡ ಒಂದನೇ ಸ್ಥಾನಕ್ಕೆ ಅರ್ಹರಾದ ಒಬ್ಬ ವ್ಯಕ್ತಿ ಇದ್ದರೆ ಅದು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಾಗಿದ್ದಾರೆ. ನಿಮಗೆ ಗೊತ್ತಿಲ್ಲವೇ, ಈ ಜಗತ್ತಿನ ಎಷ್ಟೇ ದೊಡ್ಡ ಅಮೆರಿಕಾದ ಅಧ್ಯಕ್ಷನಾಗಿರಲಿ, ಎಷ್ಟೇ ದೊಡ್ಡ ಪ್ರಧಾನಮಂತ್ರಿಯೋ ಮುಖ್ಯಮಂತ್ರಿಯೋ ಆಗಿರಲಿ, ಎಷ್ಟೇ ದೊಡ್ಡ ನಾಯಕನಾಗಿರಲಿ, ಅವರೊಂದಿಗೆ ಹೋಗಿ ಕೇಳಿರಂತೆ ನಿನ್ನ ಎರಡನೇ ತಂದೆಯ ಹೆಸರೇನು? ಅವರು ಹೇಳಬಹುದು ನಾಲ್ಕನೇ ತಂದೆಯ ಹೆಸರೇನು? ಇಲ್ಲ ಇಲ್ಲ, ಎಷ್ಟೇ ದೊಡ್ಡ ಚರಿತ್ರೆಗಾರನಿಗೂ, ಎಷ್ಟೇ ದೊಡ್ಡ ಸೈಂಟಿಸ್ಟಿಗೂ, ಎಷ್ಟೇ ದೊಡ್ಡ ಬುದ್ಧಿಜೀವಿಗೂ ನಾಲ್ಕನೇ ತಂದೆಯ ಐದನೇ ತಂದೆಯ ಹೆಸರನ್ನು ಹೇಳಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದರೆ ಮಹಾನರಾದ ಮದೀನಾದ ಮಧುಮಗ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ನೋಡಿರಂತೆ ನಮ್ಮ ಮದರಸಾದಲ್ಲಿ ಕಲಿಯುತ್ತಿರುವ 4ನೇ ತರಗತಿಯ ವಿದ್ಯಾರ್ಥಿಗಳೊಂದಿಗೆ ಕೇಳಿ ನೋಡಿರಿ. ಪುಣ್ಯ ಪ್ರವಾದಿಯವರ ಪವಿತ್ರವಾದ ತಂದೆಯಂದಿರ ಹೆಸರು: ಒಂದನೇ ತಂದೆ ಅಬ್ದುಲ್ಲಾ, ಎರಡನೇ ಅಬ್ದುಲ್ ಮುತ್ತಲಿಬ್, ಅಬ್ದು ಮನಾಫ್, ಕುಸೈ, ಕಿಲಾಬ್, ಮುರ್ರತಿ, ಕಅಬ್, ಲುಅಯ್ಯಿ. ಈ ರೀತಿ 20ರಷ್ಟು ತಂದೆಯಂದಿರ ಹೆಸರು ಸ್ವಹೀಹುಲ್ ಬುಖಾರಿ. ಇಡೀ ಜಗತ್ತಿಗೆ ಸಂಶಯವಿಲ್ಲದ ರೀತಿಯಲ್ಲಿ 20ರಷ್ಟು ಬರುವ ತಂದೆಯಂದಿರ ಹೆಸರು ಈ ಜಗತ್ತಿನಾದ್ಯಂತವಿರುವ ಜನರಿಗೆ, ಮುಸಲ್ಮಾನರಿಗೆ ಗೊತ್ತಿದೆ. ಮಾತ್ರವಲ್ಲ, ಕೇವಲ 20 ತಂದೆಯಂದಿರು ಮಾತ್ರವಲ್ಲ, 21ನೇ ತಂದೆ ಅದ್ನಾನ್, 22ನೇ ತಂದೆ ಉದದ್, 23ನೇ ತಂದೆ ಮುಕವ್ವಿಮ್, 24ನೇ ತಂದೆ ನಾಹೂರ್, 25ನೇ ತಂದೆ ಪೈರಹ್, 26ನೇ ತಂದೆ ಯಅೂಬ್, 27ನೇ ತಂದೆ ಯಶ್ಜೂಬ್, 28ನೇ ತಂದೆ ನಾಬಿಚ್, 29ನೇ ತಂದೆ ಇಸ್ಮಾಯಿಲ್ ನಬಿ ಅಲೈಹಿ ಸಲಾಂ, 30ನೇ ತಂದೆ ಖಲೀಲುಲ್ಲಾಹಿ ಇಬ್ರಾಹಿಂ ನಬಿ ಅಲೈಹಿ ಸಲಾಂ. ಮುಗಿಯುತ್ತಿಲ್ಲ ಪುಣ್ಯ ಪ್ರವಾದಿ ಪ್ರವೀಣರ ಪವಿತ್ರವಾದ ಪಿತೃಂದಿರ ಸುಂದರವಾದ ಶೃಂಖಲೆಗಳು ಹೇಳಿ ಮುಗಿಸಲು ಜಗತ್ತಿನಾದ್ಯಂತವಿರುವ ಯಾರಿಗೂ ಕೂಡ ಸಾಧ್ಯವಿಲ್ಲ. 31ನೇ ತಂದೆ ತಾರಿಹಿ, 32ನೇ ತಂದೆ ನಾಹೂರ್, 33ನೇ ತಂದೆ ಸಾರೂರ್, 34ನೇ ತಂದೆ ರಾಹು, 35ನೇ ತಂದೆ ಫಾಲಕಿ, 36ನೇ ತಂದೆ ಐಬನಿ, 37ನೇ ತಂದೆ ಶಾಲಕಿ, 38ನೇ ತಂದೆ ಅರ್ಫಕ್ಷದ್, 39ನೇ ತಂದೆ ಸಾಮ್, 40ನೇ ತಂದೆ ನಬಿಯುಲ್ಲಾಹಿ ನೂಹ್ ನಬಿ ಅಲೈಹಿ ಸಲಾಂ, 41ನೇ ತಂದೆ ಲಮ್ದ್, 42ನೇ ತಂದೆ ಮುತ್ವಶಲಕಿ, 43ನೇ ತಂದೆ ಇದ್ರೀಸ್ ನಬಿ ಅಲೈಹಿ ಸಲಾಂ, 44ನೇ ತಂದೆ ಯರ್ದ್, 45ನೇ ತಂದೆ ಮಹೀನ್, 46ನೇ ತಂದೆ ಖೈಲನಿ, 47ನೇ ತಂದೆ ಯಾನಿಶಿ, 48ನೇ ತಂದೆ ಶೀಸ್, 49ನೇ ತಂದೆ ಅಬುನಾ ಅಬಲ್ ಬಶರ್ ಆದಮ್ ನಬಿ ಅಲೈಹಿ ಸಲಾತು ವಸ್ಸಲಾಂ. ಜಗತ್ತಿನ ಚರಿತ್ರೆಯಲ್ಲಿ ಯಾರಿಗಾದರೂ ಎಷ್ಟೇ ದೊಡ್ಡ ಮುಖ್ಯಮಂತ್ರಿಯಾಗಿರಲಿ, ಪ್ರಧಾನಮಂತ್ರಿಯಾಗಿರಲಿ, ಎಷ್ಟೇ ದೊಡ್ಡ ಚಿಂತಕನಾಗಿರಲಿ, ಚರಿತ್ರಕಾರನಾಗಿರಲಿ, ಸೈಂಟಿಸ್ಟ್ ಆಗಿರಲಿ, ಎಷ್ಟೇ ದೊಡ್ಡ ಲೀಡರ್ ಆಗಿರಲಿ, ನಾಯಕನಾಗಿರಲಿ, ಮೇಧಾವಿಯಾಗಿರಲಿ, 49ರಷ್ಟು ಬರುವ ತಂದೆಯಂದರ ಹೆಸರನ್ನು ಹೇಳಿಕೊಡಲು ಜಗತ್ತಿನಲ್ಲಿ ತಯಾರಿರುವವರು ಯಾರಾದರೂ ಇದ್ದಾರೆ? ಇಲ್ಲ ಇಲ್ಲ. ಈ ಒಂದು ಉನ್ನತವಾದ ಕುಟುಂಬ ಮಹಿಮೆಯುಳ್ಳ ವ್ಯಕ್ತಿ ಅದು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರವಾಗಿದ್ದಾರೆ. ಇದು ಮಾತ್ರವಲ್ಲ, ಹಬೀಬರವರ ಮಗನ ಹೆಸರೇನು, ಅವರ ಮಕ್ಕಳ ಹೆಸರೇನು, ಅವರ ಮಕ್ಕಳ ಹೆಸರೇನು, ಅವರ ಮಕ್ಕಳ 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 ಮಕ್ಕಳಿಂದಾಗಿ ಬಂದು ಅಲ್ಹಮ್ದುಲಿಲ್ಲಾಹ್
ಸಂಘಟನೆಗಳಿಗೆ ಸಂಘ ಸಂಸ್ಥೆಗಳಿಗೆ ನೇತೃತ್ವವನ್ನು ಕೊಡುತ್ತಿರುವ, ನಮ್ಮ ಮಜ್ಲಿಸ್ಗಳಿಗೆ ನೇತೃತ್ವವನ್ನು ಕೊಡುವ, ನಮ್ಮ ಸಂಸ್ಥೆಗಳಿಗೆ ನೇತೃತ್ವವನ್ನು ಕೊಡುವ, ನಮ್ಮ ಎಲ್ಲಾ ದೀನಿ ಚಟುವಟಿಕೆಗಳಿಗೆ ಅಹ್ಲು ಸುನ್ನತಿ ವಲ್ ಜಮಾಅತಿನ ಕಾರ್ಯ ಚಟುವಟಿಕೆಗಳಿಗೆ ನೇತೃತ್ವವನ್ನು ಕೊಡುವ ತಂಗಲ್ಗಳು ಎಂದು ನಾವು ಗೌರವಿಸುವ, ಸಯ್ಯಿದ್ಗಳು ಎಂದು ನಾವು ಗೌರವಿಸುವ, ಅಹ್ಲು ಬೈತ್ ಎಂದು ನಾವು ಗೌರವಿಸುವ ಆ ಸಯ್ಯಿದರವರೆಗಿರುವ ಎಲ್ಲಾ ಮಕ್ಕಳಂದಿರ ಮಕ್ಕಳ ಹೆಸರುಗಳು, ಎಲ್ಲಾ ಮರಿ ಮಕ್ಕಳ ಹೆಸರುಗಳು ಈ ಜಗತ್ತಿನ ಚರಿತ್ರೆಯಲ್ಲೆಂದು ವಿಜೃಂಭಿಸುತ್ತಿದೆ. ತೇರಿ ನಸ್ಲಿ ಪಾಕ್ ಮೇ ಬಚ್ಚ ಬಚ್ಚ ನೂರ್